ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜ್ಞಾನಗಂಧ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಜ್ಞಾನದಿಂದ ಬದುಕಿನ ಬೆಲೆ ಹೆಚ್ಚುವುದು. ಜ್ಞಾನವನ್ನು ಉಪೇಕ್ಷೆ ಮಾಡಿದರೆ ಬದುಕಿನಲ್ಲಿ ದುಃಖ. ಸತ್ಯವನ್ನು ಪ್ರೀತಿಸಿದರೆ ಜಗತ್ತನ್ನು ಪ್ರೀತಿಸಿದಂತೆ. ಶ್ರದ್ಧೆ ಮತ್ತು ಮನಸ್ಸಿನ ಸಿದ್ಧತೆಯಿಂದ ಜೀವನವು ಸಮೃದ್ಧಿಯಾದಂತೆ ಜ್ಞಾನದಿಂದ ಪರಮಶಾಂತಿ ದೊರೆಯುವುದು. ಜ್ಞಾನದಿಂದ ಬದುಕಿನ ಬೆಲೆ ಹೆಚ್ಚುವುದು. ದೀಪದಂತೆ ಜ್ಞಾನ. ಮನೆ ಎಷ್ಟೇ ದೊಡ್ಡದಾಗಿದ್ದರೂ ಅಲ್ಲಿ ದೀಪ ಇಲ್ಲದಿದ್ದರೆ ಆ ಮನೆ ಕತ್ತಲಾಗುತ್ತದೆ. ಎಲ್ಲವನ್ನೂ ತೋರಿಸುವ ಸಾಮರ್ಥ್ಯ ದೀಪಕ್ಕೆ ಇದೆ. ದೀಪದಂತೆ ಜ್ಞಾನವನ್ನು ಉಪೇಕ್ಷೆ ಮಾಡಿದರೆ ಬದುಕಿನಲ್ಲಿ ದುಃಖ, ಅಶಾಂತಿಯನ್ನು ಆಹ್ವಾನಿಸಿದಂತೆ. ಮನುಷ್ಯರಲ್ಲಿ ಜ್ಞಾನವಿಲ್ಲದಿದ್ದರೆ ಆತನದು ಕಾಳಹೀನ ಜೀವನ. ಬೆಳಕು ಎಲ್ಲ ದಿಕ್ಕಿನಿಂದ ಬರುವಂತೆ ಜ್ಞಾನವೂ ಸಹ ಜಗತ್ತಿನ ಎಲ್ಲ ದಿಕ್ಕಿನಿಂದ ಬರುತ್ತದೆ. ದೀಪ ಮತ್ತು ಜ್ಞಾನವು ಯಾವ ದೇಶದ್ದಾದರೆ ಏನು? ಅವು ಒಂದೇ. ಅವುಗಳನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿ ಬದುಕಿನಲ್ಲಿ ಬೆಳಕು ಮತ್ತು ಶಾಂತಿಯನ್ನು ತಂದುಕೊಳ್ಳಬೇಕಾಗುತ್ತದೆ. ಬದುಕಿನಲ್ಲಿ ಸತ್ಯವನ್ನು ತಿಳಿದುಕೊಳ್ಳುವುದು ಬಹು ಮುಖ್ಯವಾಗಿರುತ್ತದೆ. ಅದಕ್ಕಾಗಿ ಸತ್ಯವನ್ನು ಪ್ರೀತಿಸಿದರೆ ಜಗತ್ತನ್ನು ಪ್ರೀತಿಸಿದಂತೆ. ಆಗ ಜಗಳ, ಸಂಘರ್ಷಗಳು ಇಲ್ಲವಾಗುತ್ತವೆ. ಭೂಮಿಯನ್ನು ಪ್ರೀತಿಸುವುದನ್ನು ಬಿಟ್ಟು ಗಡಿ ರೇಖೆಗಳನ್ನು ಪ್ರೀತಿಸಿದರೆ ಜಗಳಕ್ಕೆ ದಾರಿಯಾಗುತ್ತದೆ. ಜಗತ್ತಿನಲ್ಲಿ ಧರ್ಮಗಳು ಭಿನ್ನವಾಗಿಲ್ಲ. ಒಂದೇ ಧರ್ಮವಿದ್ದು ಎಲ್ಲ ಸತ್ಯವಿದೆ. ಅದನ್ನು ಪ್ರೀತಿಸುವಂಥದ್ದು. ಜ್ಞಾನದಿಂದ ಸತ್ಯವನ್ನು ಗೊತ್ತು ಮಾಡಿಕೊಳ್ಳಬೇಕು. ಆದರೆ ಮನುಷ್ಯನಿಗೆ ಅಸತ್ಯವೇ ಪ್ರಿಯವಾಗುತ್ತಿದ್ದು ಆ ಮೂಲಕ ಕಷ್ಟ ಮತ್ತು ಅಶಾಂತಿಯನ್ನು ತನ್ನಲ್ಲಿ ಆಹ್ವಾನಿಸಿಕೊಳ್ಳುತ್ತಿದ್ದಾನೆ. ಜೀವನದಲ್ಲಿ ಸತ್ಯವನ್ನು ಶೋಧ ಮಾಡಿದಾಗ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಆಗ ಜೀವನವು ಆನಂದಮಯವಾಗುತ್ತದೆ, ಪರಮಶಾಂತಿ ಪ್ರಾಪ್ತಿಯಾಗುತ್ತದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಜ್ಞಾನಗಂಧ ಎಂಬ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಧನ್ಯವಾದಗಳು.